ಮಹೇಶ್ ಅವರು, ನಾವು ಅಷ್ಟು ಜನ ಎಲ್ಲ ಇಡೀ ತಂಡ, ರಚಿತಾರಾಮ್ ಅವರು ಆಗ್ಬೋದು, ಪ್ರತಿಯೊಬ್ಬರು ಟ್ರಾವೆಲ್ ಮಾಡ್ತಾ ಬಂದಿದ್ದೀವಿ. ಇಷ್ಟು ಜನರ ಒಂದು ಶ್ರಮಕ್ಕೆ ಇವತ್ತು ಉತ್ತರ ಸಿಕ್ಕಿದೆ. ಆ್ಯಂಡ್ ಇವತ್ತು ನಾವು ಮಾತಾಡಿದ್ರೆ ಜಾಸ್ತಿ ತುಂಬ ಅದು ಉತ್ಪ್ರೇಕ್ಷೆ ಆಗುತ್ತೆ. ಇವತ್ತು ಮಾತಾಡಬಾರ್ದು, ನಾವು ಸೋಮವಾರದ ಮೇಲ್ಗಡೆ ಮಾತಾಡಬೇಕು. ಯಾಕೆಂದ್ರೆ ಈಗ ಆಲ್ರೆಡಿ ಎಲ್ಲ ಕಡೆ ಪ್ರತಿಕ್ರಿಯೆ ಸಖತ್ತಾಗಿದೆ, ಇನ್ನೂ ಚೆನ್ನಾಗಿ ಎತ್ಕೊಳ್ಳುತ್ತೆ. ಆ ಎತ್ಕೊಂಡು ಹೋದ್ಮೇಲೆ ಒಂದು ಸಕ್ಸಸ್ ಮೀಟ್ ಬರ್ತೀವಲ್ಲ, ಅವತ್ತು ನಾವು ಜಾಸ್ತಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತದೆ. ಬಟ್ ಥ್ಯಾಂಕ್ ಯು ಸೋ ಮಚ್. ಅಂದರೆ ಜನ ಅಷ್ಟು ವರ್ಷದಿಂದ ಕಾದಿದ್ದು ಮತ್ತೆ ಅದೇ ಒಂದು ನರ್ತಕಿ ಥಿಯೇಟರ್ ಎದುರುಗಡೆ ಆ ಕ್ರೌಡ್ ನೋಡಬೇಕು ಅಂತ ಭಾಳ ಆಸೆ ಇತ್ತು ನನಗೆ. ಆ ಲೆವೆಲ್ಗೆ ನೋಡಬೇಕು, ಅಯೋಗ್ಯ ನೋಡಿದ್ವಿ ಯಾವತ್ತು, ಅದೇ ಲೆವೆಲ್ಗೆ ಇಡೀ ಥಿಯೇಟರ್ ಮುಂದ್ಗಡೆ ಜನಸಾಗರ ಸೇರ್ಬೇಕು ಅಂತ ಆಸೆ ಇತ್ತು. ಅದು ಇವತ್ತು ಈಡೇರಿದೆ. ಆ ಈಡೇರೋದು ಅಷ್ಟೇ ಸಾಕಾಗಲ್ಲ, ಅದ್ರ ಜೊತೆ ಒಳಗಡೆ ಬಂದಾಗ ಅವ್ರು ಎಷ್ಟು ಖುಷಿ ಪಡ್ತಾ ಇದ್ದಾರೆ, ಅವ್ರು ಎಷ್ಟು ಎಂಜಾಯ್ ಮಾಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಪ್ರತಿಯೊಂದು ಪಂಚ್ಗಳಿಗಾಗಲಿ, ಎಮೋಷನಲ್ ಸೀನ್ಗಳಿಗಾಗಲಿ, ಆ್ಯಕ್ಷನ್ ಸೀಕ್ವೆನ್ಸ್ಗಳಿಗಾಗಲಿ ವಾವ್ ಅನ್ನೋ ಥರ ಹೇಗೆ ಅವರು ಖುಷಿಯಾಗಿದ್ದಾರೋ ಅದು ನಮಗೆ ಸಿಕ್ಕಿರೋ ಗೆಲುವು ಅಂತ ಹೇಳ್ಬೋದು. ಸಾರ್ಥಕ ಆಗಿದೆ. ನಾನು ಜಾಸ್ತಿ ಮಾತಾಡೋದಕ್ಕಿಂತ ಇನ್ನೂ ಸ್ವಲ್ಪ ದಿವಸ ಕಳೀಲಿ, ಅವತ್ತು ನಮ್ಮ ಖುಷಿನ ಇನ್ನೂ ಜಾಸ್ತಿ ಹಂಚ್ಕೊಳ್ಳೋಣ ಅಂತ ನನಗನ್ನಿಸ್ತದೆ. ಹಾಗೆ ನಮ್ಮ ನಿರ್ಮಾಪಕರು ಈ ಸಿನಿಮಾಗೆ ಬೆಂಗಾವಲಾಗಿ ನಿಂತ್ಕೊಂಡು ಈ ಸಿನಿಮಾ ಇವತ್ತೇನು ನೀವು ನೋಡ್ತಾ ಇದ್ದೀರೋ, ಈ ಕ್ವಾಲಿಟಿ ಆಗಲಿ, ಅಷ್ಟು ಜನ ಆ್ಯಕ್ಟರ್ಗಳಾಗಲಿ, ಅಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಆಗಲಿ, ಸೂಪರ್ ಸ್ಟಾರ್ ಇದ್ದಾರೆ ನಮ್ಮ ಸಿನಿಮಾದಲ್ಲಿ, ಇಬ್ಬರು ಸೂಪರ್ ಸ್ಟಾರ್ಗಳಿದ್ದಾರೆ. ಆ ಇಬ್ಬರು ಸೂಪರ್ ಸ್ಟಾರ್ಗಳ ಎಂಟ್ರಿ ಆಗಲಿ, ಅದೆಲ್ಲದಕ್ಕೂ ಕಾರಣ ಇವತ್ತು ನಿರ್ಮಾಪಕರು. ಹಾಗೆ ಮಹೇಶ್ ಈ ಸಿನಿಮಾಗೆ ಆಗಲು ರಾತ್ರಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಆಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ನಿದ್ದೆ ಬಿಟ್ಟು ಪ್ರತಿಯೊಂದು ಹಂತದಲ್ಲೂ ಪ್ರಮೋಷನ್ ವಿಚಾರದಲ್ಲಾಗಿರಲಿ, ಎಲ್ಲ ವಿಚಾರದಲ್ಲೂ ಆಗಿರಲಿ ನಿಂತಿದ್ದೇನೆ. ನಾನೊಂದು ಸಿನಿಮಾಗೆ ಏನು ನಿಂತ್ಕೋಬೇಕು ಒಬ್ಬ ಹೀರೋ ಆಗಿ, ನಾನು ಒಂದು ಮಾತು ಯಾವಾಗ ಹೇಳ್ತಾ ಇರ್ತೀನಿ, ಕಡೆ ದಿವಸ ಥಿಯೇಟ್ರಲ್ಲಿ ಇರೋವರೆಗೂ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಮೋಟ್ ಮಾಡ್ತೀನಿ ಅಂತ. ಆ ಥಿಯೇಟ್ರಲ್ಲಿ ಇರೋವರೆಗೂ ನಾನು ಸಿನಿಮಾ ಹಿಂದೆ ಇದ್ದೇ ಇರ್ತೀನಿ. ಸ್ಟಾರ್ಟ್ ಆದಾಗಿಂದ ಕಡೆ ದಿವಸದವರೆಗೂ ನಾನು ಇದ್ದೇ ಇರ್ತೀನಿ. ಅದು ನಾನು ಯಾವತ್ತೂ ನನ್ನ ತಂಡನ ಬಿಟ್ಕೊಡಲ್ಲ. ನನ್ನ ನಿರ್ಮಾಪಕರನ್ನಾಗಲಿ, ನನ್ನ ಆರ್ಟಿಸ್ಟ್ಗಳನ್ನಾಗಲಿ, ನನ್ನ ಟೆಕ್ನಿಷಿಯನ್ಸ್ನಾಗಲಿ ಯಾವತ್ತೂ ಬಿಟ್ಕೊಡೋ ಮಾತೇ ಇಲ್ಲ. ಕಡೆಯವರೆಗೂ ನಾನು ನಿಂತ್ಕೋತೀನಿ. ಅದು ಈ ಸಿನಿಮಾದಲ್ಲೂ ಆಗಿದೆ, ಪ್ರತಿ ಸಿನಿಮಾದಲ್ಲೂ ಹಾಗೆ ಮಾಡ್ತಾ ಇದ್ವಿ. ಆ್ಯಂಡ್ ಬೆಣ್ಣೆ ಮತ್ತು ಮಟನ್ ಕ್ಯಾರೆಕ್ಟರ್ ನಮ್ಮ ಶಿವ ಮತ್ತು ಗಿರಿ ಸ್ಪೆಷಲ್ ಮೆನ್ಷನ್ ಮಾಡಲೇಬೇಕು. ಯಾಕಂದ್ರೆ ಅವರಿಬ್ಬರು ನಾನು ಹೇಗೆ ಅಥವಾ ನಮ್ಮ ಹೀರೋಯಿನ್ನು ಅಥವಾ ಪ್ರೊಡ್ಯೂಸರ್ ಡೈರೆಕ್ಟ್ರು ಹೇಗೆ ಪಿಲ್ಲರ್ಗಳಾಗ್ತೀವೋ ಹಾಗೆ ಇವರಿಬ್ಬರು ಕೂಡ ಎರಡು ಪಿಲ್ಲರ್ಗಳ ಸಿನಿಮಾಗೆ. ನಿಮಗೆ ಗೊತ್ತು ಎಷ್ಟು ಚೆನ್ನಾಗಿ ಗೊತ್ತಿದ್ದಾರೆ ಸಿನಿಮಾನ ಅಂತ, ಹೆಂಗೆ ಎಂಟರ್ಟೈನ್ ಮಾಡಿದ್ದಾರೆ ಇಡೀ ಸಿನಿಮಾನ ಅಂತ. ಆ ಕಾರಣಕ್ಕೆ ಇವತ್ತು ಅಯೋಗ್ಯ 2 ಇಡೀ ಕರ್ನಾಟಕದಾದ್ಯಂತ ತೆರೆ ಮೇಲೆ ಬಂದಿದೆ. ನಿಮ್ಮೆಲ್ಲ ಇವತ್ತು ನಮ್ಮದೇ ಒಂದು ಸಿನಿಮಾ ಬಿಡುಗಡೆ ಆಗಿದೆ. ನಾನು ಅದನ್ನೇ ಹೇಳ್ತಾ ಇದ್ದೆ, ಯಾವ ಸ್ಟಾರ್ಗಳ ವಿರೋಧಿಗಳು ನಾವಲ್ಲ ಸಿನಿಮಾದವರು. ಎಲ್ಲ ಸ್ಟಾರ್ಗಳು ನಮಗಿಂತ ಸೀನಿಯರ್ಸ್ ಅವರು ನಮ್ಮ ಹೀರೋಗಳು. ಎಲ್ಲರ ಸಿನಿಮಾನು ನಾವು ಟಿಕೆಟ್ ತೊಗೊಂಡು ನೋಡಿದ್ದೀವಿ, ಕಟ್ಔಟ್ ಎದುರುಗಡೆ ನಿಂತ್ಕೊಂಡು ಖುಷಿ ಪಟ್ಟಿದ್ದೀವಿ, ವಿಜುವಲ್ ಹಾಕಿದ್ದೀವಿ. ಇವತ್ತು ನಮ್ಮ ಸಿನಿಮಾಗೆ ಜನ ಹಂಗೆ ಬರಲಿ, ಎಲ್ಲಾ ಹೀರೋಗಳ ಫ್ಯಾನ್ಸ್ಗಳು ಬರಲಿ, ಎಲ್ಲರೂ ನೋಡ್ಲಿ. ಯಾಕೆಂದ್ರೆ ಕನ್ನಡ ಸಿನಿಮಾ ಇದು, ಬೇರೆ ಸಿನಿಮಾ ಅಲ್ಲ. ಭೇದ ಭಾವ ಮಾಡ್ಬಿಡಿ. ನಾವು ಗೆದ್ರೆ ಎಲ್ಲಾ ಹೀರೋಗಳು ಗೆದ್ದಂಗೆ, ಇನ್ನೊಂದಷ್ಟು ಜನ ಹೀರೋಗಳು ಬಿಡ್ತಾರೆ, ಇನ್ನೊಂದಷ್ಟು ಜನ ನಿರ್ಮಾಪಕರುಗಳು ಬರ್ತಾರೆ. ಹಂಗಾಗಿ ಸಿನಿಮಾಗಳನ್ನ ಉಳಿಸಿ. ಯಾಕೆಂದ್ರೆ ಕನ್ನಡ ಸಿನಿಮಾ ಉಳಿಬೇಕು ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ. ಹೌದು, ಇವತ್ತು ನಾವು ಪ್ರೂವ್ ಮಾಡಿದೀವಿ, ಒಳ್ಳೆ ಸಿನಿಮಾ ಬಂದಿದೆ ಅಂತ. ಥಿಯೇಟರ್ ಒಳಗಡೆ ಬಂದು ನೀವು ನೋಡ್ಬಿಟ್ಟು ನೀವು ಜನಗಳಿಗೆ ನೀವೇ ರಿವ್ಯೂ ಮಾಡಿ, ನೀವೇ ಟ್ಯಾಗ್ ಮಾಡಿ, ನೀವೇ ಜನಗಳೇ ರಿವ್ಯೂ ಮಾಡಿ, ನಮ್ಮನ್ನು ಟ್ಯಾಗ್ ಮಾಡಿ, ನಾವು ಶೇರ್ ಮಾಡ್ತೀವಿ. ಅದನ್ನ ನಿಮ್ಮ ಒರಿಜಿನಲ್ ರಿವ್ಯೂ ಬರಲಿ ಅಲ್ವಾ. ಈಗ ನಾವು ಮಾಡಿದಾಗ ಅಥವಾ ನಮ್ಮ ಇನ್ಫ್ಲೂಯೆನ್ಸರ್ಗಳು ಮಾಡಿದಾಗ್ಲೋ ಅಥವಾ ಯೂಟ್ಯೂಬರ್ಸ್ ಮಾಡಿದಾಗ್ಲೋ ಏನಾಗುತ್ತೆ, ಇವ್ರು ಸುಮ್ಮನೆ ಹೇಳ್ತಾರೆ ಬೇಡ. ನಾನು ಹೇಳೋದು, ನೀವೆಲ್ಲ ನೋಡಿದ್ರೆ ನಿಮ್ಮ ಆನೆಸ್ಟ್ ಒಪಿನಿಯನ್ ಕೊಡ್ತೀರಾ, ಐನೋ. ಬಟ್ ಜನಗಳು ಬಂದು ಹೇಳಿ, ಜನಗಳು ನುಗ್ಗಲಿ. ಇದು ಈ ಸಕ್ಸಸ್ ಅಲ್ಲ, ಇನ್ನು ದೊಡ್ಡ ಲೆವೆಲ್ ಸಕ್ಸಸ್ ಆಗಲಿ, ಆ ಜಾತ್ರೆ ಆಗಲಿ ಅಂತ ನೀವೆಲ್ಲ ಕೇಳ್ಕೊಳ್ಳಿ. ಹಾರೈಸ್ರಿ. ಥ್ಯಾಂಕ್ ಯು ಸೊ ಮಚ್.